ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಬಂದಿರುವಂತವರು ದಿಶಾ ವಾಣಿಜ್ಯ ವಿಭಾಗದಲ್ಲಿ 600ಕ್ಕೆ 600 ಅಂಕ. ಇದುವರೆಗೂ ಸದ್ಯಕ್ಕೆ ಯಾವುದೇ ಮಾಹಿತಿ ಲಭ್ಯ ಆಗಿಲ್ಲ. ಆರ್ಟ್ಸ್ ಅಲ್ಲಾಗಲಿ ಅಥವಾ ಸೈನ್ಸ್ ಅಲ್ಲಾಗಲಿ ಯಾರಾದರೂ 600ಗೆ 600 ತೆಗೆದುಕೊಂಡಿದ್ದಾರೆ ಅಂತ ಹೇಳಿ. ಬಟ್ ವಾಣಿಜ್ಯ ವಿಭಾಗದಲ್ಲಿ ಆಳ್ವಾಸ್ ಕಾಲೇಜಿನ ದಿಶಾ 600ಕ್ಕೆ 600 ಅಂಕಗಳನ್ನು ಪಡೆದಿದ್ದಾರೆ. ತಮ್ಮ ತಯಾರಿ ಹೇಗಿತ್ತು, ಯಾವ ತರ ಓದ್ತಾ ಇದ್ರು, ಎಷ್ಟು ಪ್ರೆಷರ್ ಇಲ್ಲದೆ ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ಯಾವ ರೀತಿ ಟೈಮ್ ಟೇಬಲ್ಗಳನ್ನೆಲ್ಲ ಹಾಕೊಂಡಿದ್ರು ಅದನ್ನ ದಿಶಾ ವಿವರಿಸ್ತಾ ಇದ್ರು. ವಿಜಯನಗರದ ಕೊಟ್ಟೂರಿನ ಇಂದು PU ಕಾಲೇಜಿನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಇಲ್ಲಿನ ಇಬ್ಬರು ವಿದ್ಯಾರ್ಥಿನಿಯರು ಅರ್ಚನಾ ಹಾಗೆ ಸಂಗೀತ 600ಕ್ಕೆ 598 ಅಂಕಗಳನ್ನ ಪಡೆದಿದ್ದಾರೆ ಕಲಾ ವಿಭಾಗದಲ್ಲಿ. ಈ ಕಾಲೇಜಿನ ಇತಿಹಾಸ ಏನು ಅಂದ್ರೆ ಪ್ರತಿ ವರ್ಷ ಕಲಾ ವಿಭಾಗದಲ್ಲಿ ಇದೇ ಕಾಲೇಜಿನ ವಿದ್ಯಾರ್ಥಿಗಳು ಫಸ್ಟ್ ಬರ್ತಾರಂತೆ. ಒಂದು ದಶಕದಿಂದ ಹೆಚ್ಚು ಕಮ್ಮಿ ಈ ಸಾಧನೆಯನ್ನ ಈ ಕಾಲೇಜು ಮಾಡ್ತಾ ಇದೆ. ಇನ್ನು ವಾಣಿಜ್ಯ ವಿಭಾಗದಲ್ಲಿ 600ಕ್ಕೆ 593 ಅಂಕಗಳನ್ನ ಪಡೆದಂತಹ ಅಕ್ಷಿತಾ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಅಕ್ಷಿತಾ ನಮಸ್ಕಾರ. ನಮಸ್ತೆ. ರಕ್ಷಿತಾ, ಓಕೆ. ರಕ್ಷಿತಾ, ಹೆಂಗಿತ್ತು ಎಕ್ಸಾಮ್ ತಯಾರಿ? ಎಷ್ಟು ಖುಷಿ ಆಯ್ತು ಮಾರ್ಕ್ಸ್ ನೋಡಿ ನಿಮ್ಗೆ? ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತಾ? ಮನೆಯವರು, ಟೀಚರ್ಸ್ ಎಲ್ಲ ಏನ್ ಹೇಳಿದ್ರು? ಅವರು ತುಂಬಾ ಖುಷಿ ಪಟ್ರು. ರಕ್ಷಿತಾ, ಯಾವ ಕಾಲೇಜ್ ನೀವು? ಯಾವ ಕಾಲೇಜಲ್ಲಿ ಓದ್ತಾ ಇದ್ದಿದ್ದು? NMKRV PU ಕಾಲೇಜ್. ಓಕೆ. ತಯಾರಿ ಹೆಂಗಿತ್ತು ಎಕ್ಸಾಮ್ಗೆ? ಎಕ್ಸಾಮ್ ಟೈಮಲ್ಲಿ ಯಾವ ತರ ಓದ್ತಾ ಇದ್ರಿ? ಎಷ್ಟು ಗಂಟೆ ಓದ್ತಾ ಇದ್ರಿ? ಪ್ರಿಪರೇಷನ್ ಹೆಂಗಿತ್ತು ಅಂತ ಹೇಳಿ ರಕ್ಷಿತಾ. ಪ್ರಿಪರೇಷನ್ ಅಂದ್ರೆ ಎಕ್ಸಾಮ್ ಮುಗಿಸ್ಕೊಂಡ್ ಬಂದು 1-2 hours ಬ್ರೇಕ್ ತಗೊಂಡು ಸ್ಟಾರ್ಟ್ ಮಾಡ್ತಿದ್ದೆ. 12 ತನಕ ಓದ್ತಿದ್ದೆ. ಮತ್ತೆ ಬೆಳಗ್ಗೆ ಎದ್ದು ಪ್ರಿಪೇರ್ ಆಗಿ ಹೋಗ್ತಿದ್ದೆ. ಓಕೆ. ಅಂದ್ರೆ ಎಕ್ಸಾಮ್ಗಿಂತ ಮುಂಚೆ ಎಷ್ಟು ದಿನಗಳಿಂದ ತಯಾರಿ ನಡೀತಾ ಇತ್ತು ಸಾಮಾನ್ಯವಾಗಿ? 1 month ಮುಂಚೆಯಿಂದ. 1 month ಮುಂಚೆಯಿಂದ ತಯಾರಿ ಮಾಡ್ತಾ ಇದ್ರಿ? ಹೌದು. ಕೋಚಿಂಗು ಹಂಗಿಂಗೇನಾದ್ರೂ ತಗೊಂಡಿದ್ದೀರಾ ಅಥವಾ ಕಾಲೇಜ್ನಲ್ಲೇ ಓದ್ತಾ ಇದ್ರ ಹೆಂಗೆ? ಇಲ್ಲ, ಕಾಲೇಜ್ಗೆ ಹೋಗಿ ಬಂದು ಮನೆಯಲ್ಲೇ ಓದ್ತಿದ್ದೆ. ನೀವೇ ಓದ್ಕೊಂತಾ ಇದ್ರಿ? ಹೌದು. ಓಕೆ. ಈಗ 593 ಅಂಕ ಬಂದಿದೆ. ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಾ ರಕ್ಷಿತಾ? ಚಾರ್ಟರ್ಡ್ ಅಕೌಂಟೆಂಟ್ ಮಾಡ್ಬೇಕು ಅಂತ ಇದ್ದೀನಿ. ಅದಕ್ಕೂ ಪ್ರಿಪರೇಷನ್ ಶುರು ಮಾಡ್ಬಿಟ್ಟಿದ್ದೀರಾ ಆಲ್ರೆಡಿ ಹೆಂಗೆ? ಇಲ್ಲ, ಮಾಡ್ತೀನಿ. ಹಿಂಗ್ ಮಾಡ್ಬೇಕು ಅದಕ್ಕೆ. ಓಕೆ. ಪೇರೆಂಟ್ಸ್ ಎಲ್ಲ ಫುಲ್ ಖುಷಿ ಆಗ್ಬಿಟ್ಟಿದಾರಾ ನಿಮ್ ಮಾರ್ಕ್ಸ್ ನೋಡಿ? ತುಂಬಾ ಖುಷಿ ಆಗಿದ್ದಾರೆ. ರೈಟ್, ನಿಮ್ ಮಾತಲ್ಲಿ ಖುಷಿ ಗೊತ್ತಾಗ್ತಾ ಇದೆ. ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್ ರಕ್ಷಿತಾ. ಹಾಗೆ ನಿಮ್ ಫ್ಯೂಚರ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. NMKRV ಕಾಲೇಜಿನ ವಿದ್ಯಾರ್ಥಿನಿ ರಕ್ಷಿತಾ 600ಕ್ಕೆ 593 ಅಂಕಗಳನ್ನು ಪಡೆದಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ. ಅವರ ಇಡೀ ಕುಟುಂಬ ಹಾಗೆ ಕಾಲೇಜಿನ ಶಿಕ್ಷಕರು, ಪೋಷಕರು ಎಲ್ಲರೂ ಕೂಡ ಸಾಕಷ್ಟು ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಗಳ ಅಂಕಗಳಿಗೆ ಸಂಬಂಧಪಟ್ಟ ಹಾಗೆ ಆ ಖುಷಿ ಅವರ ಮಾತುಗಳಲ್ಲಿ ವ್ಯಕ್ತವಾಗ್ತಾ ಇತ್ತು. 597 she has got state first rank. The same score is scored by her brother. 597 state first rank ಅನ್ನೋದು ಯಾರು ಕಲಿಬೇಕು. ಪೂರ್ವೆ has also scored 597. 10th ಎಷ್ಟು ಬಂದಿತ್ತು ತಮ್ಮ ಪೂರ್ವೆ? How was this jump? 90. ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಅಲ್ಲಿ ನನಗೆ 598 ಬಂದಿದೆ. ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಕಾಲೇಜ್ ಅಂಡ್ ಮೈ ಫ್ಯಾಮಿಲಿ. ಯಾಕೆಂದ್ರೆ ಕಾಲೇಜಿನ ನಮ್ಮ ಲೆಕ್ಚರರ್ಸ್ ಮತ್ತೆ ಟೀಚರ್ಸ್ ನನಗೆ ಯಾವಾಗಲೂ ಸಪೋರ್ಟ್ ಮಾಡಿದ್ರು. ದಟ್ ಯು ಕ್ಯಾನ್ ಸ್ಕೋರ್. ಕಾಲೇಜಿನ ಸ್ಟಡಿ ಅವರ್ಸ್ ಆಗಿರ್ಬೋದು, ಕಂಟಿನ್ಯೂಸ್ ಮಾಕ್ ಟೆಸ್ಟ್ ಗಳಾಗಿರಬಹುದು, ಯೂನಿಟ್ ಟೆಸ್ಟ್ 4 ಪ್ರಿಪರೇಟರೀಸ್ ಕಂಡಕ್ಟ್ ಮಾಡಿದ್ರು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ತರಿಸಿದ್ರು. ಇದೆಲ್ಲದು ತುಂಬಾ ಹೆಲ್ಪ್ ಮಾಡಿದೆ. ಥ್ಯಾಂಕ್ ಯು ಟು ಆಲ್ ಮೈ ಫೌಂಡರ್ಸ್, ಟೀಚರ್ಸ್, ಪೇರೆಂಟ್ಸ್ ಅಂಡ್ ಟು ಈಚ್ ಅಂಡ್ ಎವ್ರಿ ಪರ್ಸನ್ ಇನ್ ದಿಸ್ ಇನ್ಸ್ಟಿಟ್ಯೂಟ್ ಹೂ ಸಪೋರ್ಟೆಡ್ ಮೀ. ಥ್ಯಾಂಕ್ ಯು. ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಅಲ್ಲಿ ನನಗೆ 598 ಬಂದಿದೆ. ವಿದ್ಯಾರ್ಥಿಗಳ ಸಂಭ್ರಮಾಚರಣೆ, ಪೋಷಕರ ಖುಷಿಯನ್ನ ಗಮನಿಸ್ತಾ ಇದ್ದೀರಿ. ರಾಜ್ಯದ ವಿವಿಧ ವಿದ್ಯಾರ್ಥಿಗಳು, ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು 590ಕ್ಕೂ ಅಧಿಕ ಅಂಕಗಳನ್ನು ಗಳಿಸಿದಂತಹ ವಿದ್ಯಾರ್ಥಿಗಳ ಮಾಹಿತಿ ಲಭ್ಯವಾಗ್ತಾ ಇದೆ. ವಿಜ್ಞಾನ ಹಾಗೆಯೇ ಕಲಾ ವಿಭಾಗ ಹಾಗೆ ವಾಣಿಜ್ಯ ವಿಭಾಗದಲ್ಲಿ
ಮತ್ತೊಂದಿಷ್ಟು ಮಾಹಿತಿ ಸಿಗ್ತಾ ಇದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆಯ ಎಸ್ಡಿಸಿ ಕಾಲೇಜಿನ ವಿದ್ಯಾರ್ಥಿನಿ ಅರ್ಚನಾ ಈಕೆ ವಿಜ್ಞಾನ ವಿಭಾಗದಲ್ಲಿ 600ಕ್ಕೆ 595 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಇನ್ನು ವಿಜಯನಗರ ಕೊಟ್ಟೂರು ಪಟ್ಟಣದಲ್ಲಿರುವಂತಹ ಇಂದು PU ಕಾಲೇಜು, ಆ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಅರ್ಚನಾ ಹಾಗೆ ಸಂಗೀತ ಇವರು ಕಲಾ ವಿಭಾಗದಲ್ಲಿ 600ಕ್ಕೆ 598 ಅಂಕಗಳನ್ನು ಪಡೆದಿದ್ದಾರೆ. ಇನ್ನು ಎಕ್ಸ್ಪರ್ಟ್ PU ಕಾಲೇಜಿನ ವಿದ್ಯಾರ್ಥಿಗಳನ್ನ ಆಗ್ಲೇ ನಮ್ಮ ಪ್ರತಿನಿಧಿ ಕಿರಣ್ ಮಾತನಾಡಿಸ್ತಾ ಇದ್ರು. ಸಮನ್ವಯ್ ಎಸ್ ಶೆಟ್ಟಿ ಹಾಗೆ ನಂದನ್ ನಾಯಕ್ ಇಬ್ರು ಕೂಡ ವಿಜ್ಞಾನ ವಿಭಾಗದಲ್ಲಿ 600ಕ್ಕೆ 598 ಅಂಕಗಳನ್ನು ಪಡೆದಿದ್ದಾರೆ. ಉಡುಪಿ ಜಿಲ್ಲೆಯ ಕಾರ್ಕಳದ ಜ್ಞಾನಸುಧಾ PU ಕಾಲೇಜಿನ ವಿದ್ಯಾರ್ಥಿನಿ ಆರ್ನವಿ ಆಗ್ಲೇ ನಮ್ಮ ಜೊತೆ ಮಾತನಾಡ್ತಾ ಇದ್ರು. 600ಕ್ಕೆ 597 ಅಂಕಗಳನ್ನ ಪಡೆದಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ. ಮತ್ತೋರ್ವ ವಿದ್ಯಾರ್ಥಿನಿ ವೈಷ್ಣವಿ ಕೂಡ 600ಕ್ಕೆ 597 ಅಂಕಗಳನ್ನ ಪಡೆದಿದ್ದಾರೆ. ಇನ್ನು ದಿಶಾ ಈಗಷ್ಟೇ ಮಾತನಾಡಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯ ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿನಿ, ಆಳ್ವಾಸ್ PU ಕಾಲೇಜಿನ ವಿದ್ಯಾರ್ಥಿನಿ ದಿಶಾ ವಾಣಿಜ್ಯ ವಿಭಾಗದಲ್ಲಿ 600ಕ್ಕೆ 600 ಅಂಕಗಳನ್ನ ಪಡೆದಿದ್ದಾರೆ. ಇನ್ನು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ಏನು ಅಂದ್ರೆ, ಕಳೆದ ವರ್ಷ ದ್ವಿತೀಯ PUC ರಿಸಲ್ಟ್ ನಾವು ಗಮನಿಸಿದ್ರೆ 73.45% ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ರು. ಆದ್ರೆ ಈ ಬಾರಿ 86% ವಿದ್ಯಾರ್ಥಿಗಳು ತೇರ್ಗಡೆಗೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಕಳೆದ ಬಾರಿಗಿಂತ ಅತ್ಯುತ್ತಮವಾದಂತಹ ಫಲಿತಾಂಶ, ಹೆಚ್ಚು ಕಮ್ಮಿ 16% ಹೆಚ್ಚಿನ ವಿದ್ಯಾರ್ಥಿಗಳು ಈ ಬಾರಿ ಉತ್ತೀರ್ಣರಾಗಿದ್ದಾರೆ ಅನ್ನೋದು ನಿಜಕ್ಕೂ ಫಲಿತಾಂಶದಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸಿರೋದು ಒಂದು ರೀತಿ ಶುಭ ಸುದ್ದಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ.